ಹಾಯ್, ನಾವು ಇವತ್ತಿನ ವಿಡಿಯೋನಲ್ಲಿ ಕಾಲಮ್ನ ಟೆಕ್ಸ್ಟ್ ಹೇಗೆ ಕ್ರಿಯೇಟ್ ಮಾಡೋದು, ಸ್ಪ್ಯಾನ್ ಕಾಲಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯೂಶಲಿ ಹಳೆ ಮೆಥಡ್ ಅಲ್ಲಿ ನಾವು ಟೆಕ್ಸ್ಟ್ ನ ಟೈಪ್ ಮಾಡಿದೀವಿ ಅಂದ್ರೆ ಕಾಲಮ್ಸ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಹೇಗ್ ಮಾಡ್ತಿದ್ವಪ್ಪ ಅಂದ್ರೆ ಲೇಔಟಿಗೆ ಹೋಗಿ ಮಾರ್ಜಿನ್ಸ್ ಅಂಡ್ ಕಾಲಮ್ಸ್ ಹೋಗಿ ಅಲ್ಲಿ ಎಷ್ಟು ನಂಬರ್ ಆಫ್ ಕಾಲಮ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ತಾ ಇದ್ವಿ. ಸೊ ಗಟರ್ ಇಸ್ ನಥಿಂಗ್ ಬಟ್ ಎರಡು ಕಾಲಮ್ ಮಧ್ಯೆ ಇರೋ ಸ್ಪೇಸ್ ನ ನಾವು ಗಟರ್ ಅಂತ ಹೇಳ್ತೀವಿ. ಎಷ್ಟು ಬೇಕು ಗಟರ್ ಅಷ್ಟು ಕೊಟ್ಟು ಓಕೆ ಅಂದ್ಬಿಟ್ಟು ಏನ್ ಮಾಡ್ತಿದ್ವಿ, ಈ ಕಾಲಮ್ ವಿಡ್ತ್ ನ ಸಣ್ಣ ಮಾಡ್ತಾ ಇದ್ವಿ. ಇದಕ್ಕಿಂತ ಮುಂಚೆ ನಾನು ಈ ಕ್ಲಿಪ್ ನ ಇನ್ನೊಂದು ಕಾಪಿ ಮಾಡಿ ಪೇಸ್ಟ್ ಮಾಡ್ಕೋತೀನಿ. ಸೊ ಯಾವ್ಯಾವ ತರ ಮಾಡ್ಬೋದು ಅಂತ ತೋರ್ಸೋದಕ್ಕೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಈ ಕಾಲಮ್ ವಿಡ್ತ್ ಸೈಜ್ ನ ಸಣ್ಣ ಮಾಡ್ತಿದ್ವಿ, ಲೈಕ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ. ಆಮೇಲೆ ಪ್ಲೇಸ್ ಹೋಲ್ಡರ್ ಟೆಕ್ಸ್ಟ್ ಇಂದ ಟೆಕ್ಸ್ಟ್ ನ ಪ್ಲೇಸ್ ಮಾಡ್ತಿದ್ವಿ. ಈ ರೀತಿ ಕಾಲಮ್ ನ ಟೆಕ್ಸ್ಟ್ ನ ಮಾಡ್ತಾ ಇದ್ವಿ. ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಝೂಮ್ ಮಾಡ್ತೀನಿ, ನೋಡ್ಬೋದು. ಇದನ್ನ ಏನಂತ ಹೇಳ್ತೀವಿ ಅಂದ್ರೆ ಸ್ಪೇಸ್ ಬಿಟ್ವೀನ್ ಎರಡು ಕಾಲಮ್ ಮಧ್ಯೆ ಇರೋ ಸ್ಪೇಸ್, ಅದನ್ನ ಏನಂತೀವಿ ಅಂದ್ರೆ ಗಟ ಮಾರ್ಜಿನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ಬೋದು, ಈ ಜಾಗನ ನಾವು ಗಟ ಮಾರ್ಜಿನ್ ಅಂತ ಹೇಳ್ತೀವಿ. ಸೊ ಇದೊಂದು ಕಾಲಮ್ ಆಯ್ತು, ಇದೊಂದು ಕಾಲಮ್ ಆಯ್ತು. ಮುಂಚೆ ಎಲ್ಲ ಪೇಜ್ ಮೇಕರ್ ಅಲ್ಲಿ ಅಥವಾ ಬೇರೆ ಪ್ಯಾಕೇಜಸ್ ಲೈಕ್ CS5 ಮುಂಚೆ ಎಲ್ಲ ಈ ರೀತಿ ಕಾಲಮ್ಸ್ ನ ಕ್ರಿಯೇಟ್ ಮಾಡ್ತಿದ್ವಿ. ಸೊ ಈ ಮೆಥಡ್ ಅಲ್ಲಾದ್ರೂ ನೀವು ಕಾಲಮ್ ನ ಕ್ರಿಯೇಟ್ ಮಾಡ್ಬೋದು. ಇಲ್ಲ ಅಂದ್ರೆ ಈ ರೀತಿ ಟೆಕ್ಸ್ಟ್ ಇರುತ್ತಲ್ಲ, T2 ನ ಸೆಲೆಕ್ಟ್ ಮಾಡ್ಕೊಂಡು ಪ್ಯಾರಾಗ್ರಾಫಿಗೆ ಹೋದ್ರೆ ಆಪ್ಷನ್ ಬಾರ್ ಅಲ್ಲಿ ಅಥವಾ ಕಂಟ್ರೋಲ್ ಪ್ಯಾನಲ್ ಅಲ್ಲಿ ನಿಮ್ಗೆ ಈ ತರ ಮೆನ್ಯೂ ಬರುತ್ತೆ. ಸೊ ಇಲ್ಲಿ ಕಾಲಮ್ ಇದೆ ನೋಡಿ, ಇಲ್ಲಿ ಎಷ್ಟು ಕಾಲಮ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ನೋಡ್ಬೋದು. ಇವಾಗ ಮುಂಚೆ ಆದ್ರೆ ನನಗೆ 2 ಟೆಕ್ಸ್ಟ್ ಫ್ರೇಮ್ ಕ್ರಿಯೇಟ್ ಆಗಿತ್ತು, ಬಟ್ ಇದು ಒಂದೇ ಟೆಕ್ಸ್ಟ್ ಫ್ರೇಮ್ ಅಲ್ಲಿ ಏನಾಗ್ತಿದೆ, ನನಗೆ 2 ಕಾಲಮ್ ಕ್ರಿಯೇಟ್ ಆಗಿದೆ. ಮುಂಚೆ ತರ ಥ್ರೆಡೆಡ್ ಟೆಕ್ಸ್ಟ್ ತರ ಮೇಂಟೈನ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕೆಂದ್ರೆ ಇದಿಷ್ಟು ನನಗೀಗ ಕಾಲಮ್ಸ್ ಒಂದೇ ಟೆಕ್ಸ್ಟ್ ಫ್ರೇಮ್ ಅಲ್ಲಿ ಬಂದಿದೆ. ಸೊ ಇವೆರಡರ ಮಧ್ಯೆ ಮಾರ್ಜಿನ್ ಬೇಕಂದ್ರೂ ನಾನು ಇಲ್ಲಿ ಸೆಟ್ ಮಾಡ್ಕೋಬಹುದು. ಈ ಮಾರ್ಜಿನ್ ಸೇಮ್ ಗಟ ಮಾರ್ಜಿನ್ ಅಂತ ಹೇಳ್ತೀವಿ. ಫಸ್ಟ್ ತೋರಿಸಿದ್ನಲ್ಲ ಅದೊಂದು ಮೆಥಡ್, ಇದು ಸೆಕೆಂಡ್ ಮೆಥಡ್. ಸ್ಪ್ಯಾನ್ ಕಾಲಮ್ ಅಂತ. ಸ್ಪ್ಯಾನ್ ಕಾಲಮ್ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ನಿಮ್ಗೊಂದು ನ್ಯೂಸ್ ಲೆಟರ್ ಇದೆ ಅನ್ಕೊಳ್ಳಿ. ನಾನು ಇಲ್ಲಿ ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಫಾರ್ ಎಕ್ಸಾಂಪಲ್ ಇವಾಗ ಕಲರ್ ಸ್ಕ್ರೀಮ್ ಅನ್ನೋದು ಒಂದು ಹೆಡ್ಡಿಂಗ್ ಅನ್ಕೊಳ್ಳಿ. ಅದಾದ್ಮೇಲೆ ಸ್ಕ್ರೀನ್ ಕಲರ್, RGB ಅಂಡ್ ಪ್ರಿಂಟ್ ಕಲರ್ ಇದು ಸಬ್ ಹೆಡ್ಡಿಂಗ್ ಅನ್ಕೊಳ್ಳಿ. ಇದಾದ್ಮೇಲೆ ಒಂದು ಪ್ಯಾರಾ ಇದೆ, ಲೈಕ್ ಇದು ಫುಲ್ ಬರಬೇಕು ನನಗೆ. ಇದಾದ್ಮೇಲೆ ಇನ್ನೊಂದು ಪ್ಯಾರಾ ಟೆಕ್ಸ್ಟ್ ಇದೆ ನನಗೆ, ಸಬ್ ಕಾಲಮ್ ಅಂತ ಅನ್ಕೋಬಹುದು ನೀವು ಇಲ್ಲಿ. ಅದು ನನಗೆ 2 ಕಾಲಮ್ಸ್ ಅಲ್ಲಿ ಟೆಕ್ಸ್ಟ್ ಬಂದಿದೆ. ಅದಾದ್ಮೇಲೆ ನೆಕ್ಸ್ಟ್ ನನಗೆ ಇನ್ನ ಒಂದು ಕಂಟೆಂಟ್ ಇದೆ, ಇಲ್ಲಿ ನನಗೆ 5 ಕಾಲಮ್ ಅಲ್ಲಿ ಟೆಕ್ಸ್ಟ್ ಬಂದಿದೆ. ಅದಾದ್ಮೇಲೆ ಇನ್ನ ಒಂದು ಕಾಲಮ್ ಇದೆ, ಅದು 2 ಕಾಲಮ್ ಅಲ್ಲಿ ಟೆಕ್ಸ್ಟ್ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಝೂಮ್ ಕಮ್ಮಿ ಮಾಡ್ತಿದ್ದೀನಿ. ಪ್ರತಿ ಒಂದೊಂದು ಟೆಕ್ಸ್ಟ್ ಫ್ರೇಮ್ ಅಲ್ಲಿ ಕೂತಿದೆ ನನಗೆ. ಲೈಕ್ ಇದೇ ಒಂದು ಟೆಕ್ಸ್ಟ್ ಫ್ರೇಮು, ಇದೇ ಒಂದು ಟೆಕ್ಸ್ಟ್ ಫ್ರೇಮು, ಇದೇ ಒಂದು ಟೆಕ್ಸ್ಟ್ ಫ್ರೇಮು, ಇದೇ ಒಂದು ಟೆಕ್ಸ್ಟ್ ಫ್ರೇಮು. ಈ ರೀತಿ ಎಲ್ಲಾನು ಸಪರೇಟ್ ಟೆಕ್ಸ್ಟ್ ಫ್ರೇಮ್ ಅಲ್ಲಿ ನಾವು ಕ್ರಿಯೇಟ್ ಮಾಡಿದೀವಿ. ಸೊ ನಾವು ಸ್ಪ್ಯಾನ್ ಕಾಲಮ್ ಆಪ್ಷನ್ ನ ಯೂಸ್ ಮಾಡ್ಕೊಂಡು ಇದಿಷ್ಟು ಒಂದೇ ಟೆಕ್ಸ್ಟ್ ಫ್ರೇಮ್ ಅಲ್ಲಿ ಮಾಡ್ಕೋಬಹುದು. ಆದ್ರಿಂದ ಏನಾಗುತ್ತೆ, ಸೊ ನಮ್ ಥ್ರೆಡೆಡ್ ಟೆಕ್ಸ್ಟ್ ಆಗುತ್ತಲ್ಲ, ಅಂದ್ರೆ ಒಂದು ಥ್ರೆಡ್ ಎಲ್ಲಿ ಕಂಟಿನ್ಯೂ ಆಗಿದೆ, ಒಂದೇ ಪೇಜ್ ಅಲ್ಲಿ ಎಲ್ಲ ಇದೆ, ಬಟ್ ಕಾಲಮ್ ಲೈಕ್ ಒಂದು 2 ಕಾಲಮ್ ಬೇಕಾಗಿರುತ್ತೆ, ಒಂದು 4 ಕಾಲಮ್ ಬೇಕಾಗಿರುತ್ತೆ, ಒಂದು 3 ಕಾಲಮ್ ಬೇಕಾಗಿರುತ್ತೆ. ಅದಕ್ಕೆಲ್ಲ ಸಪರೇಟ್ ಕ್ಲಿಪ್ ಯೂಸ್ ಮಾಡ್ಕೊಂಡು ಡಿಸೈನ್ ಮಾಡೋ ಬದಲು ಅಷ್ಟೆಲ್ಲಾನು ಒಂದೇ ಆಪ್ಷನ್ ಯೂಸ್ ಮಾಡ್ಕೊಂಡು ಲೈಕ್ ಸ್ಪ್ಯಾನ್ ಕಾಲಮ್ ಆಪ್ಷನ್ ನ ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು. ಸೊ ಸ್ಪ್ಯಾನ್ ಕಾಲಮ್ ಆಪ್ಷನ್ ನ ನಾವು ನೋಡೋಣ. ಸ್ಪ್ಯಾನ್ ಕಾಲಮ್ ಹೇಗ್ ವರ್ಕ್ ಆಗುತ್ತೆ ಅಂದ್ರೆ, ಇವಾಗ ನೀವು ನೋಡಿ, ಇದಿಷ್ಟು ಇವಾಗ ನನಗೆ ಒಂದೇ ಕ್ಲಿಪ್ ಅಲ್ಲಿ ಇದೆ. ಸೊ ಇದನ್ನ ಸ್ಪ್ಯಾನ್ ಮಾಡೋಣ. ಸ್ಪ್ಯಾನ್ ಅಂದ್ರೆ ಒಂದು ಕಾಲಮ್ದು ವಿಡ್ತ್ ಇನ್ಕ್ರೀಸ್ ಮಾಡೋದನ್ನ ಸ್ಪ್ಯಾನ್ ಅಂತ ಹೇಳ್ತೀವಿ. ಲೈಕ್ ಇವಾಗ ಮರ್ಜ್ ಸೆಲ್ಸ್ ಅಂತ ಯೂಸ್ ಮಾಡ್ತಿದ್ರಲ್ಲ ನೀವು ಮುಂಚೆ, ಅದೇ ಸ್ಪ್ಯಾನ್ ಅಂತ ನೀವು ಅರ್ಥ ಮಾಡ್ಕೋಬಹುದು. ಇವಾಗ ನೀವು ನೋಡ್ಬೋದು, ಈಗ ನಂಗೆ ಫಸ್ಟ್ ಪ್ಯಾರಾ ಕಂಟೆಂಟ್ ಹಂಗೆ ಇದೆ, ಸೆಕೆಂಡ್ ಪ್ಯಾರಾ ನನಗೆ 2 ಕಾಲಮ್ ಅಲ್ಲಿ ಬೇಕು ಅನ್ಕೊಳ್ಳಿ. ಫಸ್ಟ್ ಸೆಕೆಂಡ್ ಕಾಲಮ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿದೆ ನನಗೆ ಸ್ಪ್ಯಾನ್ ಆಪ್ಷನ್, ಇಲ್ಲಿ ಬಂದು ಇಲ್ಲಿ ಸ್ಪ್ಲಿಟ್ 2 ಅಂತ ಇದೆ. ಇದನ್ನ ಪ್ರೆಸ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ನನಗೆ 2 ಕಾಲಮ್ ಅಲ್ಲಿ ಟೆಕ್ಸ್ಟ್ ಬರುತ್ತೆ. ಸೊ ಈ 2 ಕಾಲಮ್ ಮಧ್ಯೆ ಸ್ಪೇಸ್ ಏನಾದ್ರೂ ಕೊಡ್ಬೇಕಂದ್ರೆ ಇಲ್ಲಿ ಈ ಬಟನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಪ್ಯಾನ್ ಕಾಲಮ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ನಂಗೆ ಡೈಲಾಗ್ ಬಾಕ್ಸ್ ಬರುತ್ತೆ. ಇಲ್ಲಿ ನಾವೀಗ ಸ್ಪ್ಲಿಟ್ ಕಾಲಮ್ ವರ್ಕ್ ಮಾಡ್ತಿದೀವಿ. ನಾನು ಸ್ಪ್ಯಾನ್ ಸ್ಪ್ಲಿಟ್ 2 ಇಲ್ಲೇ ಮಾಡ್ಬೋದು. ಸ್ಪ್ಲಿಟ್ ಕಾಲಮ್ ಹೋಗಿ ಎಷ್ಟು ಕಾಲಮ್ ಬೇಕು ಅಂತ ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ಸ್ಪೇಸ್ ಬಿಫೋರ್ ಸ್ಪ್ಲಿಟ್ ಅಂದ್ರೆ ಇವಾಗ ನಂಗೆ ನೆಕ್ಸ್ಟ್ ಕಾಲಮ್ ಅಂತ ತೋರಿಸ್ತಿದೆ ಅಂದ್ರೆ ಅದಕ್ಕಿಂತ ಮುಂಚೆ
ನಿಮ್ಗೆ ಪ್ಯಾರಾಗ್ರಾಫ್ ಗೊತ್ತಾಗ್ಬೇಕು ಅಂದ್ರೆ ಸ್ಪೇಸ್ ಏನಾದ್ರು ಬೇಕಂದ್ರೆ ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು. ಇನ್ಸೈಡ್ ಗಟ್ಟರ್ ಅಂದ್ರೆ ಇಲ್ಲಿ ಒಳಗಡೆ ಇರೋ ಸ್ಪೇಸ್ ನಾನು ಇನ್ಸೈಡ್ ಗಟ್ಟರ್ ಅಂತೀನಿ. ಔಟ್ಸೈಡ್ ಗಟ್ಟರ್ ಅಂದ್ರೆ ಇಲ್ಲಿ ಮಾರ್ಜಿನ್ ಇದೆಯಲ್ಲ, ಪೇಜ್ ಮಾರ್ಜಿನ್ ಲೆಫ್ಟ್ ಮತ್ತೆ ರೈಟ್, ಅಲ್ಲಿ ಕಂಪ್ಲೀಟ್ ಆಗಿ ಪೇಜ್ ಕಾರ್ನರ್ ಇಂದ ಬರ್ದಲ್ಲ ಅಲ್ಲಿ ಸ್ಪೇಸ್ ಬೇಕು ಅಂದ್ರೆ ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು. ಸೆಟ್ ಮಾಡ್ಕೊಂಡು ಓಕೆ ಅಂತ ಕೊಟ್ರೆ ನೋಡ್ಬೋದು ನೀವು ಇಲ್ಲಿ 2 ಕಾಲಮ್ ಮಧ್ಯೆ ಸ್ಪೇಸು ಜಾಸ್ತಿ ಆಗಿದೆ. ಸೊ ಇವಾಗ ನನ್ ಇದು ಸಬ್ ಹೆಡ್ಡಿಂಗ್ ಇವಾಗ 4 ಕಾಲಮ್ಸ್ ಅಲ್ಲಿ ಬೇಕು ಅನ್ಕೊಳ್ಳಿ. ಸೊ ಇಲ್ಲಿ ಸ್ಪ್ಲಿಟ್ 4 ಅಂತ ತಗೊಂಡ್ರೆ ನನಗೆ 4 ಕಾಲಮ್ ನ ಟೆಕ್ಸ್ಟ್ ಬಂತು. ಸೊ ಇವಾಗ ನಿಮ್ಗೆ 2 ಕಾಲಮ್ ಮಧ್ಯೆ ಸ್ಪೇಸ್ ಬೇಕಂದ್ರೆ ಜಸ್ಟ್ ಇಲ್ಲಿ ಹೋಗಿ ಸ್ಪ್ಯಾನ್ ಕಾಲಮ್ಗೆ ಹೋಗ್ಬಿಟ್ಟು ಸ್ಪೇಸ್ ಆಫ್ಟರ್ ಸ್ಪ್ಲಿಟ್ ಅಂತ ಕೊಟ್ರೆ ನಿಮ್ಗೆ ಇಲ್ಲಿ ಸ್ಪೇಸ್ ಬರುತ್ತೆ. ಈಗ ನಿಮ್ 3 ಕಾಲಮ್ ನ ಟೆಕ್ಸ್ಟ್ ಬೇಕು ಅಂದ್ರೆ ಇಲ್ಲಿ ನೀವು ನೋಡ್ಬೋದು ನಿಮ್ಗೆ ಸ್ಪ್ಲಿಟ್ 2, 3, 4 3 ಆಪ್ಷನ್ ಇದೆ. ಇಲ್ಲಿ 3 ಮೇಲೆ ಕ್ಲಿಕ್ ಮಾಡಿದ್ರೆ 3 ಕಾಲಮ್ ನ ಸ್ಪ್ಲಿಟ್ ಆಗುತ್ತೆ. ನೀವು ಇಲ್ಲಾದ್ರೂ ಸ್ಪ್ಲಿಟ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಪ್ಯಾನ್ ಕಾಲಮ್ಗೆ ಹೋಗಿ ನೀವು ಸ್ಪ್ಯಾನ್ ಕಾಲಮ್ ಸ್ಪ್ಲಿಟ್ ಮಾಡ್ತಿದ್ದೀರಾ, ಸ್ಪ್ಲಿಟ್ ಕಾಲಮ್ ತಗೊಂಡು ಇಲ್ಲಿ ಎಷ್ಟು ಕಾಲಮ್ಗೆ ಸ್ಪ್ಲಿಟ್ ಆಗ್ಬೋದು ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ನೀವು ಇಲ್ಲಿ ಹೆಡ್ಡಿಂಗ್ ಮಾಡಿದೀರಾ ಅನ್ಕೊಳ್ಳಿ, ಇದಕ್ಕೊಂದು ಹೆಡ್ಡಿಂಗ್ ಇರುತ್ತೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸ್ಪಾಟ್ ಕಲರ್ಸ್ ಅಂತ ಮಾಡ್ತೀನಿ. ಓಕೆನಾ, ಇದು ಫಾಂಟ್ ಸೈಜ್ ಜಾಸ್ತಿ ಮಾಡ್ತೀನಿ. ಇವಾಗ ನಿಮ್ಗೆ ಈ ಹೆಡ್ಡಿಂಗು 2 ಕಾಲಮ್ಗೂ ಸೇರಿಸಿ ಬರಬೇಕು. ಅವಾಗ ಏನ್ ಮಾಡ್ತೀನಿ ಅಂದ್ರೆ ಸ್ಪ್ಯಾನ್ ಆಲ್ ಅಂತ ಕೊಡ್ತೀನಿ. ನೀವು ನೋಡ್ಬೋದು ಇವಾಗ ಹೆಡ್ಡಿಂಗ್ ಈಗ ನನ್ಗೆ ಏನಾಗಿದೆ ಅಂದ್ರೆ ಸಿಂಗಲ್ ಲೈನ್ ಅಲ್ಲಿ ಬಂದಿದೆ. ಈಗ ಸೆಂಟರ್ ಕೊಟ್ರೆ ಅದು ಸೆಂಟ್ರಲ್ ಲೈನ್ ಆಗಿದೆ. ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ಬೇಕಂದ್ರೆ ಸ್ಪ್ಯಾನ್ ಮಾಡಿದ್ಮೇಲೆ ಗ್ಯಾಪ್ ಕೊಟ್ರೆ ಸ್ಪೇಸ್ ಆಫ್ಟರ್ ಸ್ಪ್ಯಾನ್ ಅಂತ ಕೊಟ್ರೆ ನಿಮ್ಗೆ ಸ್ಪೇಸ್ ಬರುತ್ತೆ, ಅವಾಗ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಇವಾಗ ನೀವು ನೋಡ್ಬೋದು ಮುಂಚೆ ನಾನು ಎಷ್ಟೊಂದು ಕ್ಲಿಪ್ ಮಾಡ್ಬೇಕಾಗಿತ್ತು ಇಷ್ಟು ಟೆಕ್ಸ್ಟ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ಬೋದು. ಬಟ್ ನಾವು ಸ್ಪ್ಯಾನ್ ಆಪ್ಷನ್ ಯೂಸ್ ಮಾಡ್ಕೊಂಡು ಒಂದೇ ಟೆಕ್ಸ್ಟ್ ಫ್ರೇಮ್ ಅಲ್ಲಿ ನಮ್ಗೆ ಹೇಗ್ ಬೇಕೋ ಹಾಗೆ ಟೆಕ್ಸ್ಟ್ ನ ಅಡ್ಜಸ್ಟ್ ಮಾಡ್ಬೋದು. ಸ್ಪ್ಯಾನ್ ಕಾಲಮ್ಸ್, ಕ್ರಿಯೇಟಿಂಗ್ ಕಾಲಮ್ಸ್. ಸೊ ನಾವು ಟೈಪ್ ಟೂಲ್ ತಗೊಂಡಾಗ ಅಲ್ಲಿ ಪ್ಯಾರಾಗ್ರಾಫ್ ಆಪ್ಷನ್ಸ್ ನ ತಗೊಂಡಾಗ ಆಪ್ಷನ್ ಬರಲ್ಲಿ ನಮ್ಗೆ ದೊಡ್ಡದ್ ಮೆನ್ಯೂ ಬರುತ್ತೆ. ಅದರಲ್ಲಿ ನಾನು ಲಾಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ಲಿಲ್ಲ, ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಆಪ್ಷನ್ ಬಂದು ಇದರಲ್ಲಿ ನಂಬರ್ ಆಫ್ ಕಾಲಮ್ಸ್. ಸೊ ನಾವು ನಂಬರ್ ಆಫ್ ಕಾಲಮ್ಸ್ ಹಳೆ ಮೆಥಡ್ ತೋರಿಸಿದ್ನಲ್ಲ ಪ್ರೀವಿಯಸ್ ವಿಡಿಯೋನಲ್ಲಿ, ಆ ರೀತಿ ಯಾರು ಕ್ರಿಯೇಟ್ ಮಾಡ್ಬೋದು. ಇಲ್ಲ ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ನ ಸೆಟ್ ಮಾಡೋದು ಲೈಕ್ 2, 3 ನನಗೆ ಎಷ್ಟು ಕಾಲಮ್ ಬೇಕು ಅಷ್ಟು ಕಾಲಮ್ಸ್ ಕ್ರಿಯೇಟ್ ಆಗುತ್ತೆ ವಿತ್ ಇನ್ ಎ ಸಿಂಗಲ್ ಟೆಕ್ಸ್ಟ್ ಫ್ರೇಮ್. ಗಟರ್ ಸ್ಪೇಸ್ ಬಿಟ್ವೀನ್ ಕಾಲಮ್ಸ್ ಇಸ್ ಕಾಲ್ಡ್ ಆಸ್ ಗಟರ್ ಮಾರ್ಜಿನ್. ಅಂದ್ರೆ ಈಗ 2 ಕಾಲಮ್ ಇನ್ಸರ್ಟ್ ಮಾಡ್ಕೊಂತೀನಿ ಅನ್ಕೊಳ್ಳಿ, 2 ಕಾಲಮ್ ಮಧ್ಯೆ ಇರೋ ಸ್ಪೇಸ್ ನ ನಾವು ಗಟರ್ ಸ್ಪೇಸ್ ಅಥವಾ ಗಟರ್ ಮಾರ್ಜಿನ್ ಅಂತ ಹೇಳ್ತೀವಿ. ಹಾರಿಜಾಂಟಲ್ ಕರ್ಸರ್ ಪೊಸಿಷನ್, ಇಲ್ಲಿ ನೀವು ನೋಡ್ಬೋದು ಇಲ್ಲಿ 5.2 ಇಂಚ್ ಅಂತ ತೋರಿಸಿದ್ಯಲ್ಲ. ಸೊ ನನ್ನ ಪೇಜ್ ಅಲ್ಲಿ ಕರ್ಸರ್ ಎಲ್ಲಿದೆ ಅನ್ನೋದ ಪೊಸಿಷನ್ ನ ನನಗೆ ತೋರಿಸುತ್ತೆ. ಸ್ಪ್ಯಾನ್ ಕಾಲಮ್, ದಿಸ್ ಆಪ್ಷನ್ ಇಸ್ ಯೂಸ್ ಟು ಸ್ಪ್ಯಾನ್ ಅಂಡ್ ಸ್ಪ್ಲಿಟ್ ದ ಕಾಲಮ್ಸ್. ಸೊ ಸ್ಪ್ಯಾನ್ ಕಾಲಮ್ಸ್, earlier we used to create separate text frame for heading, 2 column text, 3 columns text. Now we can perform this option using span column tool, which can be done inside a single text frame. By using this feature, you can span a heading or subheading across columns. Andre span andre enappa andre like merge cells tara act ಮಾಡುತ್ತೆ. You can also split 2 or more paragraphs into columns or sub columns. ಈಗ ನನಗೆ ಪ್ಯಾರಾಗ್ರಾಫ್ ಟೆಕ್ಸ್ಟ್ ಇದೆ ಅಂದ್ರೆ ಅದನ್ನ 2 ಕಾಲಮ್ ನ ಟೆಕ್ಸ್ಟ್ ಅಥವಾ 3 ಕಾಲಮ್ ನ ಟೆಕ್ಸ್ಟ್ ಆಗಿ ಮಾಡ್ಕೋಬಹುದು. ಆಲ್ ದಿಸ್ ಕ್ಯಾನ್ ಬಿ ಡನ್ ಇನ್ ಅ ಸಿಂಗಲ್ ಟೆಕ್ಸ್ಟ್ ಫ್ರೇಮ್ ಕ್ಲಿಪ್. ಇವೆಲ್ಲಾನು ಒಂದೇ ಸಿಂಗಲ್ ಟೆಕ್ಸ್ಟ್ ಫ್ರೇಮ್ ಕ್ಲಿಪ್ ಅಲ್ಲಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ಬೋದು ಲೆಫ್ಟ್ ಸೈಡ್ ಅಲ್ಲಿ. ಸೊ ಈ ಪೇಜ್ ಅಲ್ಲಿ ನನಗೆ ಈ ಫಸ್ಟ್ ಹೆಡ್ಡಿಂಗ್ ಒಂದು ಸಬ್ ಹೆಡ್ಡಿಂಗ್ ಒಂದು ಮತ್ತೆ ಇಲ್ಲಿ ಫಸ್ಟ್ ಪ್ಯಾರಾ ಆಫ್ ದ ಟೆಕ್ಸ್ಟ್ ಇದೆಯಲ್ಲ, ಇಷ್ಟು ಒಂದು ಕ್ಲಿಪ್ ಅಲ್ಲಿ ಇದೆ. ಸೊ 2 ಕಾಲಮ್ ನ ಟೆಕ್ಸ್ಟ್ ಇವೆರಡು ಬೇರೆ ಬೇರೆ ಟೆಕ್ಸ್ಟ್ ಫ್ರೇಮ್ ಅಲ್ಲಿ ಇದೆ. ಸೊ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ನನಗೆ 5 ಕಾಲಮ್ ನ ಟೆಕ್ಸ್ಟ್ ಇದೆ. 5 ಸಪರೇಟ್ ಟೆಕ್ಸ್ಟ್ ಫ್ರೇಮ್ಸ್ ಅಲ್ಲಿ ಇದೆ. ಅದರ ಕೆಳಗಡೆ 2 ಕಾಲಮ್ ನ ಟೆಕ್ಸ್ಟ್ ಇದೆ, ಅವೆರಡು ಮತ್ತೆ ಸಪರೇಟ್ ಟೆಕ್ಸ್ಟ್ ಫ್ರೇಮ್ ಅಲ್ಲಿ ಇದೆ.
ಇಷ್ಟೊಂದು ಟೆಕ್ಸ್ಟ್ ಫ್ರೇಮ್ ನ ಮೇಂಟೈನ್ ಮಾಡೋದು ಅಥವಾ ಯಾವ ರೀತಿ ಫ್ಲೋ ಆಗ್ತಿದೆ ಅಂತ ನಾವು ಕೌಂಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಈ ತರ ಸಂದರ್ಭದಲ್ಲಿ ನಾವು ಸ್ಪ್ಯಾನ್ ಕಾಲಮ್ಸ್ ಮತ್ತೆ ಸ್ಪ್ಲಿಟ್ ಕಾಲಮ್ಸ್ ನ ಯೂಸ್ ಮಾಡ್ಕೊಂಡು ಇಲ್ಲಿ ರೈಟ್ ಸೈಡ್ ಅಲ್ಲಿ ನೀವು ನೋಡಬಹುದು. ಸೊ ಹೆಡ್ಡಿಂಗ್, ಸಬ್ ಹೆಡ್ಡಿಂಗ್, 2 ಕಾಲಮ್ ನ ಟೆಕ್ಸ್ಟ್, 4 ಕಾಲಮ್ ನ ಟೆಕ್ಸ್ಟ್, 2 ಕಾಲಮ್ ಟೆಕ್ಸ್ಟ್, ಬುಲೆಟ್ಸ್ ಪ್ರತಿಯೊಂದನ್ನು ನನಗೆ ಸಿಂಗಲ್ ಟೆಕ್ಸ್ಟ್ ಫ್ರೇಮ್ ಒಳಗಡೆನೆ ಮಾಡ್ಬೋದು. ಸೊ ಸ್ಪ್ಯಾನ್ ಕಾಲಮ್ ಡೈಲಾಗ್ ಬಾಕ್ಸ್ ಓಪನ್ ಮಾಡಿದ್ರೆ ನನ್ಗೆ ಇಲ್ಲಿ ಸ್ಪ್ಯಾನ್ ಕಾಲಮ್ ಒಂದ್ ಬರುತ್ತೆ, ಸ್ಪ್ಲಿಟ್ ಕಾಲಮ್ ಒಂದ್ ಬರುತ್ತೆ, ಎರಡು ಆಪ್ಷನ್. ಸೊ ಎಷ್ಟು ಕಾಲಮ್ಗೆ ಸ್ಪ್ಯಾನ್ ಅಂದ್ರೆ ಇವಾಗ ನಂಗೆ 2 ಕಾಲಮ್ ಟೆಕ್ಸ್ಟ್ ಇದೆ ಅನ್ಕೊಳ್ಳಿ ಇಲ್ಲಿ. ಸೊ ಈ ರೀತಿ ಒಂದ್ ಕಾಲಮ್ ಅಲ್ಲಿ ಟೆಕ್ಸ್ಟ್ ಬರ್ಬೇಕು ಅಂದ್ರೆ ಅವಾಗ ನಾವು ಸ್ಪ್ಯಾನ್ ಕಾಲಮ್ ಕೊಡ್ತೀವಿ. ಸೊ ಎಷ್ಟು ಸ್ಪ್ಯಾನ್ ಆಗ್ಬೇಕು ಅಂತ ಇಲ್ಲಿ ಸ್ಪ್ಯಾನ್ ಅಲ್ಲಿ ತಗೊಂತೀರಾ. ಸೊ ಸ್ಪ್ಯಾನ್ ಆದ್ಮೇಲೆ ನಿಮ್ಗೆ ಪ್ಯಾರಾಗ್ರಾಫ್ ಆದ್ಮೇಲೆ ಅಥವಾ ಮುಂಚೆ ಸ್ಪೇಸ್ ಬೇಕು ಅಂದ್ರೆ ಇಲ್ಲಿ ಸ್ಪೇಸ್ ಬಿಫೋರ್ ಸ್ಪ್ಯಾನ್ ಮತ್ತೆ ಸ್ಪೇಸ್ ಆಫ್ಟರ್ ಸ್ಪ್ಯಾನ್ ಎಷ್ಟು ಬರಬೇಕು ಅಂತ ಇಲ್ಲಿ ಸೆಟ್ ಮಾಡ್ಕೊಂಡು ಓಕೆ ಪ್ರೆಸ್ ಮಾಡಿದ್ರೆ ನೀವಿಂತ ಪೇಜ್ ನ ಇನ್ಸರ್ಟ್ ಮಾಡಿದಾಗ ಇಲ್ಲಿ ಮುಂಚೆ ಇಲ್ಲಿ ನೀವು ನೋಡ್ದಂಗೆ ಇಲ್ಲಿ ಸ್ಪೇಸ್ ಬರುತ್ತೆ. ಸ್ಪ್ಲಿಟ್ ಕಾಲಮ್ ಮಾಡ್ಬೇಕಂದ್ರೆ ಇವಾಗ ಒಂದ್ ಕಾಲಮ್ ಇದೆ ನನ್ಗೆ, ಅದನ್ನ 2 ಕಾಲಮ್ಸ್ ಅಥವಾ 3 ಕಾಲಮ್ ಅಥವಾ 4 ಕಾಲಮ್ ನ ಟೆಕ್ಸ್ಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಎಷ್ಟು ಸಬ್ ಕಾಲಮ್ಸ್ ಆಗ್ಬೇಕು ಅಂತ ಇಲ್ಲಿ ಸ್ಪೆಸಿಫೈ ಮಾಡ್ತೀರಾ. ಸೊ ಕಾಲಮ್ ಸ್ಪೆಸಿಫೈ ಮಾಡಿದ್ಮೇಲೆ ಸ್ಪೇಸ್ ಬಿಫೋರ್ ಸ್ಪ್ಲಿಟ್ ಅಲ್ಲಿ ಕಾಲಮ್ ಇನ್ಸರ್ಟ್ ಮಾಡ್ತೀರಲ್ಲ, ಕಾಲಮ್ ಇನ್ಸರ್ಟ್ ಆದ್ಮೇಲೆ ಮೇಲ್ಗಡೆ ಎಷ್ಟು ಜಾಗ ಬರಬೇಕು ಬಿಫೋರ್ ದಟ್ ಪ್ಯಾರಾಗ್ರಾಫ್ ಅನ್ನೋದನ್ನ ಸ್ಪೇಸ್ ಬಿಫೋರ್ ಸ್ಪ್ಲಿಟ್ ಅಲ್ಲಿ ಸ್ಪೆಸಿಫೈ ಮಾಡ್ತೀರಾ. ಸೊ ಆ ಪ್ಯಾರಾಗ್ರಾಫ್ ಅಂದ್ರೆ 2 ಅಥವಾ 3 ಕಾಲಮ್ ನ ಟೆಕ್ಸ್ಟ್ ಇನ್ಸರ್ಟ್ ಆದ್ಮೇಲೆ ಕೆಳಗಡೆ ನೆಕ್ಸ್ಟ್ ಪ್ಯಾರಾ ಅಥವಾ ನೆಕ್ಸ್ಟ್ ಏನ್ ಟೆಕ್ಸ್ಟ್ ಇದೆ ಅದು ಕಂಟಿನ್ಯೂ ಆಗಕ್ಕಿಂತ ಮುಂಚೆ ಎಷ್ಟು ಸ್ಪೇಸ್ ಬರಬೇಕು ಅಂತ ಸ್ಪೇಸ್ ಆಫ್ಟರ್ ಸ್ಪ್ಲಿಟ್ ನ ಸ್ಪೆಸಿಫೈ ಮಾಡ್ತೀರಾ. ಸೊ 2 ಕಾಲಮ್ ನ ಟೆಕ್ಸ್ಟ್ ಮಧ್ಯೆ ಇರೋ ಸ್ಪೇಸ್ ನ ನಾವು ಇನ್ಸೈಡ್ ಗಟರ್ ನಲ್ಲಿ ಸ್ಪೆಸಿಫೈ ಮಾಡ್ತೀವಿ. ಕಾಲಮ್ ಇನ್ಸರ್ಟ್ ಆದ್ಮೇಲೆ ಈ ಪೇಜ್ ಇರುತ್ತಲ್ಲ, ನನ್ನ ಪೇಜ್ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಅಲ್ಲಿ ಫುಲ್ ಎಡ್ಜ್ ವರ್ಗೂ ಕವರ್ ಆಗಿರುತ್ತೆ. ಸೊ ನನಗೆ ಎಡ್ಜ್ ವರ್ಗೂ ಕವರ್ ಆಗೋದ್ ಬೇಡ, ಸ್ವಲ್ಪ ಗ್ಯಾಪ್ ಬೇಕು ಅಂದ್ರೆ ಅದನ್ನ ನಾವು ಔಟ್ ಸೈಡ್ ಮಾರ್ಜಿನ್ ಅಲ್ಲಿ ಸ್ಪೆಸಿಫೈ ಮಾಡ್ತೀವಿ. ಸೊ ಈ ಪೇಜ್ ಅಲ್ಲಿ ನೀವು ನೋಡ್ಬೋದು, ಈಗ ನನ್ನ ಡಾಕ್ಯುಮೆಂಟ್ ಅಲ್ಲಿ ಇದನ್ನ ನಾನು ಇಲ್ಲಿ ಮಧ್ಯದಲ್ಲಿ ಇದೆಯಲ್ಲ ಇದನ್ನ ನಾನು ಇನ್ಸೈಡ್ ಗಟರ್ ಅಂತ ಹೇಳ್ತೀವಿ. ಔಟ್ ಸೈಡ್ ಗಟರ್ ಅಂದ್ರೆ ಈ ಪೇಜ್ ಇಲ್ಲಿ ಇನ್ಸರ್ಟ್ ಆಗಿದೆ ಅಂದ್ರೆ ಕಾರ್ನರ್ ಅಲ್ಲಿ ಜಾಗ ಇದೆಯಲ್ಲ ಇದನ್ನ ನಾವು ಔಟ್ ಸೈಡ್ ಗಟರ್ ಅಂತ ಹೇಳ್ತೀವಿ. Thank you. For feedback on video, please mail me at rashmimahesh@gmail.com.